ಸರ್, ಏಕಾಏಕಿ ಅಲ್ಲ, ಎಲ್ಲರಿಗೂ ತಹಸೀಲ್ದಾರಿಗೆ ಹೇಳಿದ್ದೇವೆ, ಕಮಿಷನರಿಗೆ ಹೇಳಿದ್ದೇವೆ, ಎಲ್ಲರಿಗೂ ಹೇಳಿದ್ದೇವೆ ಸರ್. ನಾವು ಏಕಾಏಕಿ ಮಾಡಲಿಲ್ಲ. ಗೊತ್ತು ನಾವು ಇಲ್ಲಿ ನಿಂತೀವಿ ಅಂತ ಹೇಳಿ ಗೊತ್ತು, ಕಮಿಷನರಿಗೂ ನಿಂತೀವಿ ಅಂತ ಹೇಳಿ ಗೊತ್ತು, ತಹಸೀಲ್ದಾರಿಗೂ ನಿಂತೀವಿ ಅಂತ ಹೇಳಿ ಗೊತ್ತು. ಏಕಾಏಕಿ ಎಲ್ಲಿ ಸರ್ ನಾವು ಮಾಡಿದ್ವಿ? ಲೆಟರ್ ಇಲ್ಲ, ಎಲ್ಲ ಫೋನ್ ಮಾಡಿ ಎಲ್ಲರೂ ಹೇಳಿದ್ದೇವೆ, ಎಲ್ಲರಿಗೂ ಹೇಳಿದ್ದೇವೆ. ಬರ್ತಾರೆ ನೋಡಿ ಸರ್, ಮೊನ್ನೆ DC ಅಲ್ಲಿ ನೀರು ಹೋಯ್ತು ಅಂತ ಹೇಳಿ ಎಷ್ಟು ಬೇಗ ಬಂದ್ರು ಸರ್. ನಮ್ಮ ಕಡೆ ಯಾಕೆ ಬಂದಿಲ್ಲ ಸರ್? ನಮ್ಮ ಕಡೆ ಯಾಕೆ? ನಾವು ಪಾಪದವರು ಅಂತ ಹೇಳ್ತಾರೆ. 2:20ಕ್ಕೆ ಒಂದು 40 ದಿನದ ಕೂಸಿತ್ತು ಸರ್. ಈಗ ಇಟ್ಕೊಂಡು ನಿಂತಿದ್ದಾರೆ ಗೊತ್ತಾ ಸರ್? 40 ದಿನದ ಪರಿಹಾರ ಇಲ್ಲ. ಏನು ನಮ್ಗೂ ನೋಡಿ, ನಮ್ಗೊಂದು ನಾನು ಈಗ ಹೇಳ್ತೀನಿ, 80 ವರ್ಷ ಒಂದು ನಿಮಿಷ ನಾವು ಅರ್ಥಪಟ್ಟಿದ್ದೀವಿ ಸರ್. ಹೋದ ವರ್ಷ 4 ಬಾರಿ ನೀರು ಬಂತು ಸರ್, ಎಲ್ರಿಗೂ ತಿಳಿಸಿದ್ದೀವಿ. ಯಾರು ಬರಲ್ಲ ಸರ್ ನಮ್ಮ ಕಡೆ, ಯಾರು ಬರಲ್ಲ. ಬಿಡಿ, ಅದು ಬಿಡಿ ಸಾಯಿ. ನಮ್ಗೆ ಈಗ ಏನು ಮಾಡಿದ್ದಾರೆ ಗೊತ್ತಾ? ನಮ್ಮ ದೊಡ್ಡ ರಾಜಕಾರಣಿ ಉಂಟು, ಈ ರೀತಿ ಕಾಲು ಇರ್ತಲ್ಲ, ಅದನ್ನು ಬಂದ್ ಮಾಡಿ ಅಲ್ಲಿ ಜಗದೀಶ್ ಅಂತ ಹೇಳಿ ಒಬ್ರು ಇದ್ದಾರೆ, ಜಗನ್ನಾಥ್ ಅಂತ ಹೇಳಿ ಒಬ್ರು ಇದ್ದಾರೆ, ಅವರ ಜಾಗ ಅದು. ಅವ್ರ ಜಾಗ ಆ ಕಡೆ, ಈ ಕಡೆ ಒಂದು ದೇವರ ಸ್ಥಾನ ಉಂಟು, ನಡುವಿನಲ್ಲಿ ತೋಡು ಉಂಟು. ಆ ತೋಡು ಬಂದ್ ಮಾಡಿ, ಈ ರೀತಿ ಬಂದ್ ಮಾಡಿ ಒಂದು ಸಣ್ಣ ಸಣ್ಣ ಮೋರಿ ಹಾಕಿ ನೀರು, ಸಣ್ಣ ಸಣ್ಣ ಮೋರಿ ಹಾಕಿ ಫುಲ್ಲು ಮಣ್ಣು ಮಾಡಿ ಮುಚ್ಚಿದ್ದಾರೆ. ನಮಗೆ ನೋಡಿ ಸರ್, ನಾನು ಹೇಳ್ತೀನಿ ಒಂದು ನಿಮಿಷ ಸರ್. ನಮಗೆ ಏರ್ಪೋರ್ಟು ಆ ತೋಡು ಮಾಡಿಕೊಡೋದು ಬೇಡ, ಗೌರ್ಮೆಂಟ್ ಪಟ್ಟಣ ಪಂಚಾಯತಿ ಮಾಡಿಕೊಡೋದು ಬೇಡ. ಯಾರವನ ಪ್ರಾಪರ್ಟಿಗೆ, ಸ್ವಂತ ಪ್ರಾಪರ್ಟಿಗೆ ಮಣ್ಣು ಹಾಕಿದಾನ ಅವನು ತೆಗೆದುಕೊಳ್ಳಿ. ನಮಗೆ ಇದಕ್ಕೆ ತೋಡಿಗೆ ಫಂಡ್ ಬರ್ಬೇಕಂತೆ ಗೌರ್ಮೆಂಟ್, ಇದು ಅದು ಬರ್ಬೇಕು, ಇದು ಬರ್ಬೇಕು, ಬೇಡ. ಅವನ ಹಣ ಮಾಡಿ ಹೋಗುದು ಬೇಡ ಸರ್. ಅವನಿಗೆ ಮಣ್ಣು ಹಾಕ್ಲಿಕ್ಕೆ ಹಣ ಅಂತಲ್ಲ ಸರ್, ತೆಗೆದು ಬಿಡ್ಲಿ. ನಮ್ಗೆ ಬೇಡ, ಯಾರು ಬೇಡ. ನಮ್ಗೆ ಗೌರ್ಮೆಂಟ್ ಮಾಡೋದು ಬೇಡ, ನಮ್ಗೆ ಇದು ಏರ್ಪೋರ್ಟ್ ಮಾಡೋದು ಬೇಡ. ಅವನು ಹಾಕಿದ್ರೆ ನಾನು ನಿಲ್ಲಿಸ್ಲಿಕ್ಕೆ ಆಗ್ತದೆ, ಅವನಿಂದ ತೆಗಿಲಿಕ್ಕೆ ಆಗ್ತದೆ, ಅದಕ್ಕೆ ಮಾಡಿ ನೀವು ಮೊದಲು. ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ. ಏತು ನರಕ ಬರ್ತೀನಿ, ಏತು ನರಕ ಬರ್ತೀನಿ, ವರ್ಷ ಅಂದ್ರೆ ಆನೆ ಬರಲ್ಲ. पूरा लेफ्ट इस तरफ से दे दे कर दे कर दे ಅವರಿಬ್ಬರು ನೆಲಟಿತ್ತಲ್ಲ ಪೂರೈತೆ ಚೆಂಡೆ ಅದು ಈಗ ಗ್ರೈಂಡರ್ ಬರ್ತದೆ ಅಂದರೆ ಪೂರೈತೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.